ನಮಸ್ಕಾರ ಪ್ರಿಯ ಕರ್ಕಟಕ ರಾಶಿಯವರೇ, ನೀವು ಈ ಕ್ಷಣ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಇದು ಯಾದೃಚ್ಛಿಕ ಅಲ್ಲ, ಇದು ಚಂದ್ರದೇವರ ಕರೆ. ಫೆಬ್ರವರಿ 11ರಿಂದ 15 ಈ 5 ದಿನಗಳಲ್ಲಿ ಕೆಲ ಕರ್ಕಟಕ ರಾಶಿಯವರು ಕಣ್ಣೀರಿನಿಂದ ಹೊರಬರ್ತೀರಾ. ಕೆಲವರಿಗೆ ಹಣದ ಬಾಗಿಲು ತೆರೆದುಕೊಳ್ಳುತ್ತೆ, ಕೆಲವರಿಗೆ ಕುಟುಂಬದಲ್ಲಿ ಸತ್ಯ ಬಹಿರಂಗವಾಗುತ್ತೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಹೇಳೋ ಪರಿಹಾರ ನಿಮ್ಮ ಮುಂದಿನ ಒಂದು ವರ್ಷವನ್ನು ಬದಲಿಸಬಹುದು. ಮೊದಲನೇ ದಿನ ಕರ್ಕಟಕ ರಾಶಿಯವರೇ, ಈ ದಿನ ಚಂದ್ರ ಶನಿ ಪ್ರಭಾವ, ಮನಸ್ಸು ತುಂಬ ಭಾರ, ಯಾರಿಗೂ ಹೇಳಲಾಗದ ನೋವು, ಉದ್ಯೋಗ ಕೆಲಸದಲ್ಲಿ ಒತ್ತಡ, ನನ್ನ ಕೆಲಸ ಯಾರಿಗೂ ಕಾಣಿಸೋದಿಲ್ಲ ಅನ್ನೋ ಭಾವನೆ. ಹಣ ಬರಬೇಕಿತ್ತು ಆದರೆ ತಡ, ಖರ್ಚು ಹೆಚ್ಚಾಗಬಹುದು. ನಾನು ಎಲ್ಲರ ಭಾರ ಹೊತ್ತಿದ್ದೀನಿ, ನನ್ನ ಭಾರ ಯಾರು ಹೊತ್ಕೊಳ್ತಾರೆ. ಎಚ್ಚರಿಕೆ, ಈ ದಿನ ಕೋಪದಲ್ಲಿ ಮಾತನಾಡಬೇಡಿ, ಹಳೆಯ ವಿಷಯ ಕೆದಕಬೇಡಿ. ಪರಿಹಾರ, ಓಂ ಚಂದ್ರಾಯ ನಮಃ 21 ಬಾರಿ ಜಪಿಸಿ. ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಎರಡನೇ ದಿನ, ಈ ದಿನ ಕುಟುಂಬ ಮನಸ್ಸಿನ ಪರೀಕ್ಷೆ. ಕುಟುಂಬ ಹಳೆಯ ಜಗಳಗಳು ಮತ್ತೆ ಹೊರಬರಬಹುದು, ತಪ್ಪು ಅರ್ಥವಾಗಬಹುದು, ಮಾತಿನಿಂದ ನೋವಾಗಬಹುದು. ಪ್ರೀತಿ ಮೌನವಾಗುತ್ತೆ, ನಾನು ಮುಖ್ಯಾನಾ ಅನ್ನೋ ಪ್ರಶ್ನೆ ಎದ್ದೇಳುತ್ತೆ. ಕಣ್ಣೀರು, ಈ ದಿನ ಬರುವ ಕಣ್ಣೀರು ದುರ್ಬಲತೆ ಅಲ್ಲ, ಅದು ಮನಸ್ಸಿನ ಶುದ್ಧೀಕರಣ. ನಾನು ಎಲ್ಲರಿಗಾಗಿ ನಿಂತಿದ್ದೀನಿ, ಆದರೆ ನನಗಾಗಿ ಯಾರು ನಿಂತಿದ್ದಾರೆ. ಮೂರನೇ ದಿನ ಕರ್ಕಟಕ ರಾಶಿಯವರೇ, ಇಲ್ಲಿಂದ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗುತ್ತೆ. ಹೊಸ ಅವಕಾಶಗಳು ಸಿಗುತ್ತೆ, ಮೇಲಾಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ, ಹಳೆಯ ಅಡ್ಡಿ ದೂರವಾಗುತ್ತೆ. ಬಾಕಿ ಹಣ ವಾಪಸ್ ಕೈ ಸೇರುತ್ತೆ, ಅಚಾನಕ್ಕಾಗಿ ಲಾಭವಾಗುತ್ತೆ, ಹೊಸ ಆದಾಯಕ್ಕೆ ದಾರಿಗಳು ತೆರೆದುಕೊಳ್ಳುತ್ತೆ. ಈ ದಿನ ನೀರು, ಚಂದ್ರ, ಬಿಳಿ ಹೂವು ಪದೇ ಪದೇ ಕಾಳ್ತು ಅಂದರೆ ಅದು ನಿಮಗೆ ಶುಭದ ಸಂಕೇತ. ಇಷ್ಟು ದಿನ ತಡೆದಿದ್ದ ಕಣ್ಣೀರು ಈಗ ನಗು ಆಗುತ್ತೆ. ನಾಲ್ಕನೇ ದಿನ ಕರ್ಕಟಕ ರಾಶಿಗೆ ಇದು ಹೀಲಿಂಗ್ ದಿನ. ಪ್ರೀತಿಯಲ್ಲಿ ಕೆಲವರಿಗೆ ಮದುವೆ ಮಾತು, ಕೆಲವರಿಗೆ ಹಳೆಯ ಪ್ರೀತಿ ಮರಳುತ್ತೆ, ಕೆಲವರಿಗೆ ಸ್ಪಷ್ಟ ಅಂತ್ಯ ಸಿಗುತ್ತೆ. ಕುಟುಂಬದಲ್ಲಿ ಶುಭ ಸುದ್ದಿ, ಮನೆಯಲ್ಲಿ ಶಾಂತಿ ಇರುತ್ತೆ. ವಿಶೇಷತೆ ಏನಪ್ಪ ಅಂದರೆ ಈ ದಿನ ಕಂಡ ಕನಸು ಭವಿಷ್ಯದ ಸಂದೇಶವಾಗಿರುತ್ತೆ. ಕಣ್ಣೀರು, ಈ ದಿನದ ಕಣ್ಣೀರು ದುಃಖವಾಗಿರೋದಿಲ್ಲ, ಅದು ಬಿಡುಗಡೆಯಾಗುತ್ತೆ. ಐದನೇ ದಿನ ಕರ್ಕಟಕ ರಾಶಿಯವರೇ, ಈ ದಿನ ನೀವು ಹಿಂದಿನ ನೀವಲ್ಲ. ಸ್ಥಿರತೆ ಇರುತ್ತೆ, ಗೌರವ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಣದ ವಿಚಾರದಲ್ಲಿ ಆದಾಯ ಸ್ಥಿರವಾಗಿ, ಹಣದ ಪ್ಲಾನ್ ಕ್ಲಿಯರ್ ಆಗುತ್ತೆ. ಈ ದಿನ ದೇವಸ್ಥಾನ ಕಂಡ್ರೆ, ನೀರಿನ ಶಬ್ದ ಕೇಳಿದ್ರೆ, ಚಂದ್ರನ ಬೆಳಕು ನಿಮ್ಮ ಮೇಲೆ ಇದೆ ಅಂದರೆ ಇಷ್ಟು ದಿನ ಕಷ್ಟ ಸಾಕು, ಈಗ ನನ್ನ ಕಾಲ ಶುರು ಅನ್ನೋದು ಅರ್ಥ. ಪ್ರತಿದಿನ ಬೆಳಿಗ್ಗೆ ಬಿಳಿ ಹೂವು ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ಬಿಳಿ ಹೂವನ್ನು ಅರ್ಪಿಸಿ, ನೀರಿಗೆ ಸ್ವಲ್ಪ ಹಾಲು ಸೇರಿಸಿ ಚಂದ್ರನಿಗೆ ಅರ್ಪಣೆ ಮಾಡೋದು ಒಳ್ಳೆಯದು. ಇನ್ನು ಯಾವ ಕೆಲಸಗಳನ್ನು ತಪ್ಪಿಸ್ಬೇಕು ಅಂದರೆ ಕೋಪ ಮಾಡ್ಕೊಳ್ಬಾರ್ದು, ಹಳೆಯ ದ್ವೇಷವನ್ನು ಕೆದಕಬಾರ್ದು, ಭಯ ಪಡಬಾರ್ದು. ಇದರಿಂದ ಏನು ಫಲ ಸಿಗುತ್ತೆ ಅಂದರೆ ಮಾನಸಿಕ ಶಾಂತಿ ಸಿಗುತ್ತೆ, ಕುಟುಂಬದಲ್ಲಿ ಶಾಂತಿ ಇರುತ್ತೆ, ಹಣದ ಸುಧಾರಣೆಯಾಗತ್ತೆ. ಕರ್ಕಟಕ ರಾಶಿಯವರೇ, ಈ ವಿಡಿಯೋ ನಿಮ್ಮವರಿಗೆ ಬಂದಿದೆ ಅಂತ ಅಂದರೆ ನೀವು ಚಂದ್ರನ ಪ್ರಿಯರು ಅಂತ ಅರ್ಥ. ಹೀಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಚಂದ್ರಾಯ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರದಿಂದ ಭವಿಷ್ಯವನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ. ಧನ್ಯವಾದಗಳು.